ಅತ್ತೆಗೆ ಹೇಳು, ಅಮ್ಮನಿಗೆ ಹೇಳು, ಆದಷ್ಟು ಬೇಗ ಒಳ್ಳೆ ಡೇಟ್ ನೋಡಿ ನಮ್ಮ ಮದುವೆ ಫಿಕ್ಸ್ ಮಾಡಕ್ಕೆ. ಈ ಜಾಗ ನಮ್ಮ ಸ್ವಂತದ್ದು. ನಮ್ಮಪ್ಪ ಕೆಟ್ಟವ್ರ ಸಹವಾಸ ಮಾಡಿ ಕುಡ್ದು ಕುಡ್ದು ನಾವೀ ಜಾಗನ ಕಳ್ಕೊಂಡ್ವಿ. ಈ ಜಾಗನ ನಾನು ಯಾವಾಗ ತಗೊಳ್ತೀನೋ ಆವಾಗಲೇ ನಮ್ಮಿಬ್ಬರ ಮದುವೆ. ನಾನಿದ್ದೀನಿ, ನಿಜವಾಗ್ಲೂ ಜಾಗ ತಗೊಳ್ಳೋಣ. ಈ ಜಾಗ ನಮ್ಮ ಸ್ವಂತದ್ದು. ನಮ್ಮಪ್ಪ ಕೆಟ್ಟವ್ರ ಸಹವಾಸ ಮಾಡಿ ಕುಡ್ದು ಕುಡ್ದು ನಾವೀ ಜಾಗನ ಕಳ್ಕೊಳ್ಬೇಕಾಗಿ ಬಂತು. ನಮ್ಮಪ್ಪ ಮಾಡಿದ ಕೆಟ್ಟ ಸಹವಾಸದಿಂದ, ಕುಡಿತದಿಂದ ಈ ಜಾಗ ನಮ್ಮ ಕೈ ಬಿಟ್ಟು ಹೋಯ್ತು. ಈ ಜಾಗ ನಾನು ಯಾವಾಗ ತಗೊಳ್ತೀನೋ ಆವಾಗಲೇ ನಮ್ಮ ಮದುವೆ. Thank you so much. ಚೆಲುವೆಯೇ ನಿನ್ನ ನೋಡಲು ಮಾತುಗಳು ಹಾಯ್, ಸಾರಿಪಾ, ಸ್ವಲ್ಪ ಲೇಟ್ ಆಗೋಯ್ತು. ಟೈಮು ಅಂದರೆ ಟೈಮ್ ಅಂದರೆ ದುಡ್ಡಿದ್ದಂಗೆ. ನಾವು ದುಡ್ಡಿಗೆ ಹೆಂಗೆ ಮರ್ಯಾದೆ ಕೊಡ್ತೀವೋ ಟೈಮ್ಗೂ ಹಂಗೆ ಮರ್ಯಾದೆ ಕೊಡಬೇಕು. ಸ್ವಲ್ಪ ತಾನೇ ಲೇಟ್ ಆಗಿದ್ದು, ಅದಕ್ಕೋಸ್ಕರ ನೀನು ಇಷ್ಟೊಂದು ದೊಡ್ಡ ಲೆಕ್ಚರ್ ಕೊಡಬೇಕಾಗಿಲ್ಲ, ಪ್ಲೀಸ್. ಸರಿ ಪ್ರಿಯತಮೆ, ಇವಾಗ ಜ್ಯುವೆಲ್ಲರಿ ಶಾಪ್ಗೆ ಹೋಗೋಣ. ಅಲ್ಲಿ ಬೇಗ ಎಲ್ಲ ಸೆಲೆಕ್ಟ್ ಮಾಡು, ಯಾಕಂದರೆ ನನಗೆ ಬೇರೆ ಕೆಲಸ ಇದೆ. ಅದನ್ನು ನಾನು ಆಲ್ರೆಡಿ ಸೆಲೆಕ್ಟ್ ಮಾಡಿಟ್ಟಿದ್ದೀನಿ. ನೈಸ್ ಸೆಲೆಕ್ಷನ್. ಥ್ಯಾಂಕ್ ಯು ಸೋ ಮಚ್. ಓ ಹಾಂ, ಅಮ್ಮ ಊರಿಂದ ಬರ್ತಾ ಇದ್ದಾರೆ. ಅಮ್ಮನಿಗೆ ಅವ್ರ ಸೊಸೆಗೆ ಅವ್ರ ಕೈಯಿಂದಾನೇ ಕೊಡಬೇಕು ಅಂತ ಆಸೆ. ಓ, ಅಮ್ಮ ಊರಿಂದ ಬರ್ತಾ ಇದ್ದಾರಾ? ಓಕೆ ಓಕೆ, ನಾನು ಅವ್ರ ಕೈಯಿಂದನೇ ಹಾಕ್ಸ್ಕೊಳ್ತೀನಿ. ಎಲ್ಲ ಓಕೆ ಅಲ್ವಾ? ಓಕೆ. ಸಿಗರೇಟೇ ಇರಬೇಕು, ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ. ಬಾಸುದಾ? ಏನು ಮುಚ್ಚಿರ್ತೀನಿ? ಏನಿಲ್ಲ. ಏನಕ್ಕೆ ನಾನು ಅರ್ಜೆಂಟಾಗಿ ಬರಕ್ಕೆ ಹೇಳಿದೆ? ಅಲ್ಲ ಸುಧಾ, ನಿನಗೆ ಕೆಲಸ ಇಲ್ವಲ್ಲ? ನಮ್ಮ 4 ವೀಲರ್ ಕನ್ಸಲ್ಟೆನ್ಸಿ ರಾಜು ಇದ್ದಾರಲ್ಲ, ಅವ್ರ ಹತ್ರ ಒಂದು ಒಳ್ಳೆ ಕಂಡೀಷನಲ್ಲಿರೋ ಗಾಡಿ ಇದೆ. ಹಾಂ, ನಾವು ಯಾಕೆ ಆ ಗಾಡಿ ತೊಗೊಂಡು ಓನರ್ ಕಮ್ ಡ್ರೈವರ್ ಆಗಬಾರ್ದು? ಅದಕ್ಕೆ ಇಲ್ಲ, ನನ್ನ ಹತ್ರನೇ 2 ಲಕ್ಷ ದುಡ್ಡಿದೆ. ನಿನ್ನ ಹತ್ರ ಏನಾದರೂ ಇದೆಯಾ ಅಂತ. ನಿನ್ನ ಹತ್ರ ಇಲ್ಲಾಂದ್ರೂ ನಾವು ಆಚೆ ಕಡೆ ಫೈನಾನ್ಸ್ ಏನಾದ್ರು ತಗೊಳ್ಳೋಣ ಅಂತ. ನನಗೂ ಇಷ್ಟನೇ, ಆದರೆ ಆ ದೇವ್ರು ಇನ್ನೂ ಕಣ್ಬಿಟ್ಟಿಲ್ಲ. ಸ್ವಾಮಿ, ನಿಮ್ಮ ಮಗಳು ಸೀಮಂತಕ್ಕೆ ದುಡ್ಡು ಬೇಕು ಅನ್ನೋದು ನಂಗೆ ಅರ್ಥ ಆಗತ್ತೆ. ಶ್ಯೂರಿಟಿನೋ ಪ್ರಾಪರ್ಟಿನೋ ಇಲ್ಲದೆ ನಾನು ದುಡ್ಡು ಕೊಡೋಕ್ಕಾಗಲ್ಲ. ನಾನು ನಿಮಗೆ ಸಾಲ ಕೊಡೋಕ್ಕಾಗಲ್ಲ ಇವಾಗ. ಅಯ್ಯೋ ಸರ್, ಹಂಗಲ್ಲ. ಕೋಟೀಶ್ವರ ಇದ್ನಲ್ಲ, ಅವನ ಕಡೆಯಿಂದ ಬಂದಿದ್ದೀನಿ. ತುಂಬ ನಂಬ್ಕೊಂಡಿದ್ದೀನಿ ಸರ್. ಓ, ಕೋಟೀಶ್ವರ? ಅವರೇ 2 ತಿಂಗಳಿಗೆ ಬಡ್ಡಿ ಬಾಕಿ ಕೊಡ್ಬೇಕು ನನಗೆ. ನಿಮ್ಮ ಜೊತೆ ತಾನೇ ಕೆಲಸ ಮಾಡ್ತಾರವರು. ಮೊದಲು 2 ದಿನದಲ್ಲಿ ನನ್ನ ದುಡ್ಡೆಲ್ಲ ವಾಪಸ್ ತಂದ್ಕೊಡ್ಬೇಕು ಅಂತ ಹೇಳಿ ಅವ್ರಿಗೆ, ಆಯ್ತಾ? ಇವಾಗ ಹೋಗಿ.
ಸರ್ ಸರ್ ಹೋಗಿ ಸರ್. ಸರಿಪಾ, ಟೇಕ್ ಕೇರ್, ಬಾಯ್. ಅಂಡ್ ಐ ಲವ್ ಯು. ಲವ್ ಯು ಟು. ಬನ್ನಿ ಅಕ್ಕ. ಕಾರ್ ರೆಡಿ? ಸೂಪರ್ ಆಗಿ ರೆಡಿ ಆಗಿದೆ ಅಕ್ಕ. ಸ್ವಲ್ಪ ವೇಟ್ ಮಾಡಿ, ಸಾರಿ ಬಿಲ್ ಕೊಟ್ಬಿಟ್ಟು ಬರ್ತೀನಿ. Okay. 2 minutes. ಕಾರ್ತಿಕ್ ಸರ್, ನಿಮ್ ಬಿಲ್ಲು. ನಿಮ್ ಗಾಡಿ ರೆಡಿ ಆಗಿದೆ. ಕಾರ್ತಿಕ್, ಈ ತರ ಬೇರೆಯವ್ರನ್ನ ಏಮಾರಿಸ್ಕೊಂಡು ಬದುಕ್ತಿರೋ ಬಾಳ್ ಬೇಕಾ ಅಮೂಲ್ಯ? ಓ, ಈಗ ನಾನು ಮಾಡ್ತಿರೋದ್ರಲ್ಲಿ ಏನ್ ತಪ್ಪಿದೆ ಕಾರ್ತಿಕ್? ಮನುಷ್ಯನಿಗೆ ಆಸೆ ಅನ್ನೋದು ಇರೋವರೆಗೂ ಅವನು ದುಡ್ಡನ್ನ ಬೇಟೆಯಾಡಿ ತಿನ್ನೋದ್ರಲ್ಲಿ ಯಾವ ತಪ್ಪು ಇಲ್ಲ ಕಾರ್ತಿಕ್. ತಪ್ಪೇ ಅಮೂಲ್ಯ. ನಿಯತ್ತಾಗಿದ್ರೆ ಬರೀ ಕಷ್ಟನೇ ಪಡ್ತಾ ಇರಬೇಕು ಕಾರ್ತಿಕ್. ನಾನು ಚಿಕ್ಕ ವಯಸ್ಸಿನಿಂದ ಕಷ್ಟ ಪಟ್ಕೊಂಡೇ ಬದುಕಿದ್ದೀನಿ ಅಲ್ವಾ? ನನ್ನಮ್ಮ ನಿಯತ್ತಾಗೆ ಬದುಕ್ತಾ ಇದ್ರು. ಆದ್ರೆ ನಮ್ಮಪ್ಪ ಅವ್ರಿಗೆ ಹೆಂಗ್ ಬೇಕೋ ಹಂಗೆ ಬದುಕಕ್ ಹೋದ್ರು. ಇರಕ್ಕೂ ಜಾಗ ಇಲ್ದೆ ಹಸುವಿನಿಂದ ರೋಡ್ನಲ್ಲಿ ಬಿದ್ದಿದ್ದೆ ಕಾರ್ತಿಕ್. ಆಗ ನಿಮ್ಮಪ್ಪ ಸಿಕ್ಕಿದ್ರು. ತುಂಬಾ ಒಳ್ಳೆ ಮನುಷ್ಯ. ನನಗೆಲ್ಲಾ ತರದ ಸಹಾಯ ಮಾಡಿದ್ರು. ಆದ್ರೆ ಈ ಸೊಸೈಟಿ ಅಣ್ಣ ತಂಗಿ ಸಂಬಂಧನ ತಪ್ಪಾಗಿ ಅಲ್ವಾ ತಿಳ್ಕೊಳ್ಳೋದು? ನಿಯತ್ತಾಗೆ ಬಾಳ್ಬೇಕು ಅಂತ ಅಲ್ಲಿಂದನೂ ಹೋದೆ. ಆಮೇಲೆ ಕಾರ್ತಿಕ್, ಇಲ್ಲಿವರೆಗೂ ನಿಮ್ಮಪ್ಪನ ಹಾಗಿರೋ ಒಳ್ಳೆ ಮನುಷ್ಯನ ನೋಡ್ಲೇ ಇಲ್ಲ. ಸಿಗೋ ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡ್ತಿದ್ರು ಅಮ್ಮ. ನಾನು ಕೂಡ ಹೂ ಕಟ್ಟೋ ಕೆಲ್ಸಕ್ಕೆಲ್ಲ ಹೋಗ್ತಿದ್ದೆ. ಆಮೇಲೆ ಅಲ್ಲಿದ್ದ ಓನರು ನನ್ನನ್ನ ಚಿಕ್ಕ ಹುಡುಗಿ ಅಂತ ನೋಡ್ದೆ ನನ್ನನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದ. ಆಗ್ಲೂ ನೀಯತ್ತು ನೀಯತ್ತು ಅಂತಾನೆ ಕಷ್ಟಪಡ್ತಾ ಇದ್ದೆ. ನೀನು ಯಾವತ್ತಾದ್ರೂ 3 ಹೊತ್ತು ಊಟ ಮಾಡದೆ ಇದೀಯಾ? ನಾನಿದ್ದೆ 3 ಹೊತ್ತು ಊಟ ಮಾಡದೆ ಹಸಿವಿನಿಂದ ಎಷ್ಟೋ ದಿನ ಇದ್ದೆ. ಹಾಗೆಲ್ಲ ನನ್ನ ಕಣ್ಮುಂದೆ ಬರ್ತಾ ಇದ್ದಿದ್ದು ಒಂದೇ ವಿಷಯ, ಹಣ, ದುಡ್ಡು ಅಷ್ಟೇ. ಈ ಹಸಿವು ತೀರ್ಸಕ್ಕೆ
ದುಡ್ಡಷ್ಟೇ ಬೇಕು. ಈ ಥರ ಬೇರೆಯವ್ನು ಏಮಾರಿಸ್ಕೊಂಡು ಬದುಕೋ ಬಾಳು ಹಿಂಗೆ ಬೇಡ ಅಮೂಲ್ಯ, ಪ್ಲೀಸ್ ಅರ್ಥ ಮಾಡ್ಕೊ. ನಾನು ಲವ್ ಮಾಡಿರೋ ನನ್ನ ಅಮೂಲ್ಯನ ಜೊತೆ ಒಂದು ಹೊಸ ಬದುಕು ಕಟ್ಟಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ಇವಾಗ ಮುಂಬೈಲಿ ಪರ್ಮನೆಂಟಾಗಿ ಒಂದು ಜಾಬ್ ಸಿಕ್ಕಿದೆ. ಕೈ ತುಂಬ ಸಂಬಳ ಇಲ್ಲ ಅಂದ್ರೂ ಮನ್ಸಿಗೆ ಇಷ್ಟ ಆಗಿರೋ ಕೆಲಸ. ನಾಳೆ ನೈಟ್ 1 ಗಂಟೆಗೆ ಇಲ್ಲಿಂದ ಮುಂಬೈಗೆ ಹೋಗೋ ಒಂದು ಟ್ರೈನ್. ಇದ್ರ ಮೇಲೆ ಡಿಸಿಷನ್ ನಿನಗೆ ಬಿಟ್ಟಿದೆ ಅಮೂಲ್ಯ. ನೀನು ನನಗೋಸ್ಕರ ಆದರೂ ಬರ್ತೀಯ ಅಂತ ನಾನು ನಂಬ್ತೀನಿ. ನಿಂಗೋಸ್ಕರ ನಾನು ಸ್ಟೇಷನಲ್ಲಿ ಕಾಯ್ತಾ ಇರ್ತೀನಿ. ಒಂದು ವೇಳೆ ನೀನು ಬಂದಿಲ್ಲ ಅಂದರೆ ಇದೇ ನಾನು ಲಾಸ್ಟ್ ಮೀಟಿಂಗ್ ಅನ್ಕೊತೀನಿ. ಇನ್ಮೇಲೆ ಡಿಸಿಷನ್ ನಿಂದೆ ಅಮೂಲ್ಯ. ಆಕ್ಸಿಡೆಂಟ್ ಹೆಂಗಾಯ್ತು? ಯಾರು ನೋಡಿದ್ರ? ನಾನು ನೋಡಿದೆ ಸರ್. ನಮ್ಮ ನೋಡೋಷ್ಟರೊಳಗೆ ಆಕ್ಸಿಡೆಂಟ್ ಮಾಡಿ ಓಡೋಗ್ಬಿಟ್ಟ ಸರ್. ಆಂಬುಲೆನ್ಸ್ಗೆ ಫೋನ್ ಮಾಡಾಯ್ತಾ? ಹಾಂ ಮಾಡಿದ್ದೀನಿ ಸರ್. ನಿಧಾನಕ್ಕೆ. ತಗೊಳ್ಳಿ. ಥ್ಯಾಂಕ್ಸ್. ಒರಿಜಿನಲ್ ಫುಟೇಜ್ನ ಡಿಲೀಟ್ ಮಾಡಿಬಿಡು. ಓಕೆ ಸರ್. ಎಸ್. ಆಕ್ಸಿಡೆಂಟ್ ಹೆಂಗಾಯ್ತು? ಇನ್ವೆಸ್ಟಿಗೇಷನಾ ಅಥವಾ ಡೀಲ್ ಮಾತಾಡೋಣ? ಸರ್, ಅದು ಗೊತ್ತಿಲ್ಲದೆ ಆಗಿರೋ ಆಕ್ಸಿಡೆಂಟು. ಕ್ಷಮಿಸ್ಬಿಡಿ ಪ್ಲೀಸ್. ಕ್ಷಮೆ ಬೇಕು ಅಂದರೆ ದೇವ್ರ ಹತ್ರ ಕೇಳು. ನಾನು ಇನ್ನೊಂದು ಸಿಂಪಲ್ ಕ್ವಶನ್ ಕೇಳಿದೆ. ಇನ್ವೆಸ್ಟಿಗೇಷನಾ ಅಥವಾ ಡೀಲಾ? ಡೀಲೇ ಸರ್. ಗುಡ್, ಹಾಗೆ ಇರಬೇಕು. ಡೀಲ್ ತುಂಬ ಸಿಂಪಲ್ ಅಮ್ಮ. ಒಂದು 10 ಲಕ್ಷ ಕೊಟ್ಬಿಡಮ್ಮ. FIR ಆಗ್ತಾನೆ, ಕೇಸ್ ಮುಚ್ಚಾಗ್ತಾನೆ. 10 ಲಕ್ಷ? 10 ಲಕ್ಷ ತರಕ್ಕೆ ನಾನು ಎಲ್ಲಿ ಹೋಗಲಿ ಸರ್? ನನಗೆ ಪರ್ಮನೆಂಟ್ ಕೆಲಸ ಕೂಡ ಇಲ್ಲ ಸರ್. ತುಂಬ ಕಷ್ಟಪಡ್ತಿರೋ ಹುಡುಗಿ. ಈ ಮನೆ ಕೂಡ ಬಾಡಿಗೆ ಮನೆ ಸರ್. ಯಾವಾಗಲೂ ಈ ಜಗತ್ತಿನಲ್ಲಿ ನನಗಿಂತ ಕಷ್ಟಪಡೋರು ಇದ್ದೇ ಇದ್ದಾರೆ. ಏನು ಮಾಡೋದು? ಕಲಿಗಾಲ ಅಲ್ವಾ? ಹೆಣ್ಣು ಅಂದರೆ ದೆವ್ವನೇ ದಯ ತೋರಿಸುತ್ತೆ. ನಾನು ದಯ ತೋರಿಸಲ್ವಾ? ಒಂದು 8 ಲಕ್ಷ ಕೊಟ್ಬಿಡಮ್ಮ. ಡೀಲ್ ಓವರ್. ಸರ್, ಪಾಸ್ವರ್ಡ್. ಲಾಸ್ಟ್ ಡಯಲ್ ಮಾಡಿರೋದು ನನ್ನ ನಂಬರ್. ಸೇವ್ ಮಾಡ್ಕೊ. ಹೆಸರು ಸತ್ಯಮೂರ್ತಿ, $O. ಹೇರ್ ಸ್ಟೈಲ್ ಕೆದ್ರಿದ್ಯಾ ಏನು? ಹೇರ್ ಸ್ಟೈಲ್. ಆ ಪೇಷಂಟ್ ಅವ್ರ ರಿಲೇಟಿವ್ಸ್ ಇವರೇ ತಾನೆ? ಡಾಕ್ಟರ್, ನಾವೆಷ್ಟೋ ಟ್ರೈ ಮಾಡ್ತಾ ಇದ್ವಿ, ಆದರೆ ಅವ್ರು ಕಾನ್ಷಿಯಸ್ಗೆ ಬರ್ತಾ ಇಲ್ಲ. ಆಪರೇಷನ್ಗೆ ಎಷ್ಟು ಖರ್ಚಾಗುತ್ತೆ? ಮೋಸ್ಟ್ಲಿ 12 ಲಕ್ಷ ಆಗುತ್ತೆ.
ಬೇಗ ಅರೇಂಜ್ ಮಾಡಿದಷ್ಟು ಒಳ್ಳೇದು. ಆದಷ್ಟು ಬೇಗ ರೆಡಿ ಮಾಡಿ. ಅಯ್ಯೋ, ಅಷ್ಟೊಟ್ಟಿಗೆ ಎಲ್ಲಕ್ಕಾಗೋದು. ಹೆಂಗಾದ್ರೂ ದುಡ್ಡು ಅರೇಂಜ್ ಮಾಡ್ತೀನಿ. ನನ್ನ ತಾನೇ ಎಲ್ಲ ಆಗಿದ್ದು. ನಂಗೆ ದುಡ್ಡು ಅರೇಂಜ್ ಮಾಡಕ್ ಹೋಗಪ್ಪ ಹಿಂಗಾಗಿದೆ. ನಿನ್ನಿಂದ ಏನಿಲ್ಲ. ಒಂದು ಹೆಣ್ಣಿಗೆ ಮೊದಲನೇ ಹೆರಿಗೆ ಅನ್ನೋದು ತಾಯಿ ಮನೆಯಲ್ಲೇ ಆಗಬೇಕು. ನೀನು ಅಳ್ಬೇಡ, ನಿನ್ನ ಆರೋಗ್ಯ ನೋಡ್ಕೊ. ಸುಧಾ, ಅರ್ಜುನ್, ಅಪ್ಪ ಇವಾಗ ಹೇಗಿದ್ದಾರೆ? ಅಪ್ಪಂಗೆ ಆಪ್ರೇಷನ್ ಮಾಡಲೇಬೇಕು ಅಂತ ಹೇಳಿಬಿಟ್ರು. ಆಪ್ರೇಷನ್ಗೆ 12 ಲಕ್ಷ ಆಗತ್ತೆ ಅಂತ ಹೇಳಿದ್ದಾರೆ. ನನ್ನ ಹತ್ರ 2 ಲಕ್ಷ ಇದೆ. ಅದನ್ನು ಫಸ್ಟ್ ತಂದು ರಿಸೆಪ್ಷನಲ್ಲಿ ಕಟ್ಬಿಡ್ತೀನಿ. ಓನರ್ ಹತ್ರ ಏನಾದರೂ ಅಡ್ವಾನ್ಸ್ ಕೇಳ್ತೀನಿ. ನೀನು ಭಯ ಪಡಬೇಡ, ಆಯಿತಾ? ಹೆಂಗಾದರೂ ಅಡ್ಜಸ್ಟ್ ಮಾಡೋಣ. ಅಳ್ಬೇಡ ಸುಧಾ, ಏನಾದರೂ ಮಾಡೋಣ. ಆ ಮಾಣಿಕ್ಯನ ಮಗಳು ಸುಧಾ ನೀನೇ ತಾನೆ? ನೀನು ನನ್ನ ಜೊತೆ ಬಾಮ್ಮ, ಸ್ವಲ್ಪ ಮಾತಾಡಬೇಕು. ಹಾಂ, ಬಾ 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 ಬಾ, ಜಲ್ದಿ ಬಾ. ಯಾರ್ಯಾರು? ಓದು. ಚೆನ್ನಾಗಿ ಯೋಚನೆ ಮಾಡಿ ಸೈನ್ ಮಾಡು. ನಾನು ನಿಮ್ಮ ಬಳಿ 2 ಲಕ್ಷ ರೂಗಳನ್ನು ತೆಗೆದುಕೊಂಡಿರುತ್ತೇನೆ. ಆದ ಕಾರಣ ಅದನ್ನು 6 ತಿಂಗಳ ಒಳಗೆ ಬಡ್ಡಿ ಸಮೇತ ಅಸಲನ್ನು ತೀರಿಸುತ್ತೇನೆ. ಒಂದು ವೇಳೆ ಅದಾಗದಿದ್ದಲ್ಲಿ ನನ್ನ ದೇಹದ ಅಂಗಾಂಗಗಳನ್ನು ಮಾರಿಕೊಳ್ಳತಕ್ಕದ್ದು. ಆ ಹುಡುಗಿ ನಿನ್ನ ತಂಗಿನ? ಅವಳು ಸೀಮಂತಕ್ಕೇನೆ ನಿಮ್ಮಪ್ಪ ಮಾಣಿಕ್ಯ ನನ್ನ ಹತ್ರ ಸಾಲ ತಗೊಂಡಿದ್ದು. ಒಂದು ಶ್ಯೂರಿಟಿನೂ ಇಲ್ಲದೆ ಮನುಷ್ಯನ ಮೇಲೆ ನಂಬಿಕೆ ಇಟ್ಟು ಸಾಲ ಕೊಡೋ ಏಕೈಕ ವ್ಯಕ್ತಿ ನಾನು ಒಬ್ಬನೇನೆ. ಭಯ ಬೀಳ್ಬೇಡಮ್ಮ, ನೀವು ಅಪ್ಪಂಗೇನು ಆಗಲ್ಲ. ಭಯ ಬೀಳ್ಬೇಡ. ಒಂದು ವೇಳೆ ಏನಾದರೂ ಆಯಿತು ಅಂದರೆ ನೀನೇ ಅಷ್ಟು ಅಮೌಂಟ್ನ ಕ್ಲಿಯರ್ ಮಾಡಬೇಕು, ಗೊತ್ತಾಯ್ತಾ? ಟೈಮ್ ಮಿಸ್ ಆಗಬಾರ್ದು. ಕೂತ್ಕೊಮ್ಮ. ನಿನ್ನ ಹೆಸರೇನು ಹೇಳಿದೆ? ಹಾಂ, ಸುಧಾ. ಟೀ ಕುಡಿತೇನಮ್ಮ? ಬೇಡ ಸರ್. ಏಯ್, ಏನು ನನ್ನ ಮಕ್ಕಳಪ್ಪ. ಅಪ್ಪ ಹೇಗಿದ್ದಾರಮ್ಮ? ಅಪ್ಪ ಇನ್ನು ಸೀರಿಯಸ್ ಆಗೇ ಇದ್ದಾರೆ ಸರ್. ತಲೆ ಕೆಡ್ಸ್ಕೊಬಿಡಮ್ಮ. ಅಪ್ಪಗೆ ಆಕ್ಸಿಡೆಂಟ್ ಮಾಡಿದವ್ರನ್ನ ಹೆಂಗಾದ್ರು ಕಂಡಿಡ್ಯೋಣ. ಸರ್, ನನಗೆ ನಿಮ್ಮಿಂದ ಒಂದು ಸಹಾಯ ಆಗಬೇಕು ಸರ್. ಹೇಳಮ್ಮ. ನನ್ನ ತಂಗಿ ಸೀಮಂತಕ್ಕೋಸ್ಕರ ಮತ್ತು ಹೆರಿಗೆಗೋಸ್ಕರ ನಮ್ಮ ತಂದೆ ಒಬ್ರ ಹತ್ರ 2 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದಾರೆ. ಆ ಹಣ ಈಗ ಮಿಸ್ ಆಗಿದೆ. ಅಪ್ಪನ ಸ್ಕೂಟಿಲಿ ಕೂಡ ಚೆಕ್ ಮಾಡಿದೆ, ಆದರೆ ಆ ಹಣ ಕಾಣ್ತಿಲ್ಲ. ಇವಾಗ ಹಣ ಸಿಕ್ಕರೆ ಅಪ್ಪನ ಆಪರೇಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ಸರ್. ಆ ಹಣನ ಹೇಗಾದರೂ ಹುಡುಕೊಡಿ ಸರ್. 2 ಲಕ್ಷ ಕಾಣಿಸ್ತಾ ಇಲ್ವಾ? ನಾನಲ್ಲೇ ತಾನೇ ಇದ್ದೆ. ನೀನೊಂದು ಕೆಲಸ ಮಾಡಮ್ಮ, ಅಫಿಷಿಯಲ್ ಆಗಿ ಒಂದು ಕಂಪ್ಲೇಂಟ್ ಕೊಟ್ಬಿಡಮ್ಮ. ನಾನು ಆಕ್ಷನ್ ತಗೋತೀನಿ. ನೀನೇನು ಟೆನ್ಷನ್ ತಗೋಬಿಡಮ್ಮ, ಹಣ ಹುಡುಕೊಡ್ತೀನಿ. ತುಂಬ ಥ್ಯಾಂಕ್ಸ್ ಸರ್. ಬರೋ ವಾರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಕಂಪ್ಲೇಂಟ್ ಅಲ್ಲೊಂದು ಉಂಡಿ ಇದೆ ನೋಡು.
ಕಾಣಿಕೆ ಹುಂಡಿ ಇದ್ರಲ್ಲಿ ಬರೀ ಅಮ್ಮ. ನಿನ್ಗೆ ಎಷ್ಟು ಅನ್ಸುತ್ತೋ ಅಷ್ಟು 1000ನೋ 2000ನೋ ಹಾಕ್ಬಿಟ್ಟೋಗು. ಆ ಹುಡುಗಿ ಅವ್ರ ಅಪ್ಪನ್ನು ಸೇರಿಸಿ ಬಿಡ್ಕೋತೀನಿ ದೇವ್ರನ್ನ. ಹೇರ್ ಸ್ಟೈಲ್ ಚೆನ್ನಾಗಿದ್ಯಾ? ಹೇರ್ ಸ್ಟೈಲ್ ಹೇಗಿದೆ ಅಂತ ಕೇಳಿದೆ.